ಫ್ರೆಂಡ್ಸ್, ಇವತ್ತು ಹೊಸ ಐಟಮ್ ತೊಗೊಂಡ್ಬಂದಿದ್ದೀನಿ ನಾನು. ಮಕ್ಕಳು ಇಷ್ಟ ಮೋಮೋಸು ಅದು ಮೊದಲು ಚಟ್ನಿ ನೋಡೋಣ ಬರ್ರಿ. ಮೋಮೋಸ್ ಚಟ್ನಿ ಏನಿಲ್ಲ, ರೆಡ್ ಚಿಲ್ಲಿ, ಬೆಳ್ಳುಳ್ಳಿ, ಟಮಾಟಿ ಬಿಸಿ ನೀರಿನಾಗ ಹಾಕ್ಕೊಂಬಿಡ್ಬೇಕು, ಕುದಿಯೋಕೆ ಇಡಬೇಕು. ಆಮೇಲೆ ಮೈದಾಯಲ್ಲಿ ಉಪ್ಪು ಎಣ್ಣೆ ಹಾಕಿ ಕಲಿಸ್ಕೊಂಬಿಡ್ಬೇಕು. ಭಾಳ ಗಟ್ಟಿನೂ ಇರಬಾರ್ದು, ಭಾಳ ಮೆತ್ತಗೂ ಇರಬಾರ್ದು, ಮೀಡಿಯಮ್ ಕಲಿಸ್ಕೋಬೇಕು. ಆಮೇಲೆ ಇದು ನೋಡ್ರಿ ಆಗೋಯ್ತು, ಕುದ್ದಿಬಿಟ್ಟಿದೆ. ಇದು ಟಮಾಟಿ ಸಿಪ್ಪಿ ತಕ್ಕೊಂಡು ಇದು ಮಿಕ್ಸಿ ಮಾಡ್ಕೊಂಬಿಡ್ಬೇಕು. ಆಮೇಲೆ ಎಣ್ಣೆಯಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ, ಖಾರ ಪುಡಿ ಹಾಕಿ ಇದು ಹಾಕಿಬಿಡಬೇಕು ಚಟ್ನಿ. ಉಪ್ಪು ಹಾಕಿ ಆಗಿದ್ದು ಇದು ಈರುಳ್ಳಿ, ಅಲ್ಲ, ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ. ಆಮೇಲೆ ಪನ್ನೀರ್ ಹಾಕ್ಕೋಬೇಕು. ಎಲ್ಲ ಗರಂ ಮಸಾಲ, ಉಪ್ಪು, ಚಾಟ್ ಮಸಾಲ ಸ್ವಲ್ಪ ಹಾಕ್ಕೊಂಡು, ಕೊತ್ತಂಬರಿ ಹಾಕ್ಕೊಂಡು ಕಲಿಸ್ಕೊಂಬಿಡ್ಬೇಕು. ಇದು ನಿಮಗೆ ನೋಡಿರಿ, ಚಪಾತಿ ಲಟ್ಸ್ಕೊಂಡು ಹಂಗೆ ಲಟ್ಸ್ಕೊಂಡು ಒಂದು ಶೇಪ್ ನಾನು ಕಟ್ ಮಾಡ್ಕೊಂಬಿಟ್ಟಿದ್ದೀನಿ. ಏನನ್ನು ನಿಮ್ಮ ಕಡೆ ಇದ್ದರೆ ಆ ಥರ ನೋಡ್ಕೊಳಕ್ಕೆ ಈಸಿ ಆಗುತ್ತೆ. ನೋಡಿರಿ, ನಾನು ಈ ಶೇಪ್ ಮಾಡ್ಕೊಂಡಿದ್ದೀನಿ. ಇದು ಹೂವು ಟೈಪ್ ಆಗುತ್ತೆ, ಭಾಳ ಚೆನ್ನಾಗಾಗುತ್ತೆ. ಆಮೇಲೆ ನೋಡೋಕ್ಕೂ ಭಾಳ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಈ ಶೇಪ್ ಮಾಡಿದ್ದೀನಿ. ನಿಮಗೆ ಯಾವ ಶೇಪ್ ಬರುತ್ತೆ ಆ ಶೇಪ್ ನೀವು ಮಾಡ್ಬೋದು. ನೋಡಿರಿ, ಬಿಸಿ ಬಿಸಿ ಮೊಮೋಸ್ ರೆಡಿ. ನೀವು ಮಕ್ಕಳಿಗೆ ಇಷ್ಟು ಈಸಿಯಾಗಿ ಮನೆಗೆ ಮಾಡಿಕೊಟ್ರೆ ಹೊರಗಿಂದೇ ಕೇಳಲ್ಲ ಅವರು, ಅಷ್ಟು ಚೆನ್ನಾಗಾಗುತ್ತೆ. ನೋಡಿರಿ, ನನ್ನ ಮಗಳು ಕೇಳಿ ಸೂಪರ್ ಆಗೈತೆ. ಮತ್ತೆ ಮುಂದಿನ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.